ಸರ್ ನೀವು ಕೂಡ ಬೈಕ್ ಟ್ಯಾಕ್ಸಿ ಬರಲಿ, ಬೈಕ್ ಟ್ಯಾಕ್ಸಿಯಿಂದ ಹುಡುಗರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ರಿ. ಅದೇ ಈಗ ನಮ್ಮ ಹೈಕೋರ್ಟ್ ಕೂಡ ಒಲವು ತೋರಿಸಿದೆ ಸರ್ ಅದ್ರ ಬಗ್ಗೆ. ಇಲ್ಲ ಒಂದು ಕಾನೂನಿಗೆ ದೊಡ್ಡವ್ರು ಯಾರು ಇಲ್ಲ. ಸೊ ನಾವ್ ಏನಕ್ಕೆ ಅಂತಂದ್ರೆ ಟೂ ವೀಲರ್ ಬೈಕ್ ಟ್ಯಾಕ್ಸಿ ಬಗ್ಗೆ ನಾವ್ ಯಾಕೆ ಒಲವು ತೋರಿಸಿದ್ವಿ ಅಂತ ಒಂದು ಮತ್ತೆ ಆಟೋ ಮತ್ತೆ ಕ್ಯಾಬ್ಗಳು ಕಂಪೇರ್ ಮಾಡಿದ್ರೆ ಅದು ಸ್ಪೇಸ್ ಕಡಿಮೆ ತಗೊಳ್ತದೆ, ಸ್ಪೀಡ್ ಆಗಿ ಹೋಗ್ಬೋದು. ಆಮೇಲೆ ರೋಡ್ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ ಸರ್, ಸ್ಪೇಸ್ ಒತ್ತಡ ಕಮ್ಮಿ ಆಗುತ್ತೆ. ಒಂದೊಂದು ಆಟೋಗೆ ಒಂದು 3 4 ಗಡಿ ಬೇಕಾಗುತ್ತೆ, ಕಾರ್ ಬೇಕಾಗುತ್ತೆ. ಬೈಕನ್ನು ಈಸಿಯಾಗಿ ಹೋಗ್ಬೋದು. ಮತ್ತೆ ಇವತ್ತು ಡೇ ಬೈ ಡೇ ಗಾಡಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಈಸ್ ಫೀಸಿಬಲ್ ಸೊಲ್ಯೂಷನ್ ಅಂತ ಒಂದು ಅನಾಲಿಸಿಸ್ ಇದೆ. ಅದ್ರ ಮೇಲೆ ನಾನು ಹೇಳಿದೆ ಹೊರತು ನನಗೇನು ಕ್ಯಾಬ್ ಅವ್ರ ಮೇಲೆ ಆಟೋ ಅವ್ರ ಮೇಲೆ ನನಗೇನು ಕೋಪ ಇಲ್ಲ. ಜೊತೆಯಲ್ಲಿ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿಗಳನ್ನ ವೈಟ್ ಬೋರ್ಡ್ಗಳನ್ನ ಬಿಟ್ಟು ಬಿಡಿ, ಏನೋ ಅದಕ್ಕೊಂದು ಏನೋ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿ ಒಂದು ಟ್ಯಾಕ್ಸಿ ಕಟ್ಸ್ಕೊಳ್ಳಿ, ಆಪ್ ಮಾಡಿ ಬಿಟ್ಟು ಬಿಡಿ ಅಂತಂದ್ರು. ಇಷ್ಟು ಆದೇಶ ಮಾಡಿ ಕೇಂದ್ರ ಸರ್ಕಾರದ 13 ಸ್ಟೇಟ್ ಅಲ್ಲಿ ಬೈಕ್ ಟ್ಯಾಕ್ಸಿಗಳು ಓಡ್ತಾ ಇದ್ರು. ಪಕ್ಕದ ರಾಜ್ಯ ಗೋವಾದಲ್ಲೂ ಓಡ್ತಾ ಇದ್ರು ಕೂಡ. ಸಾರಿಗೆ ಸಚಿವರು ಅದನ್ನ ಏನು ತಲೆ ಕೆಡಿಸ್ಕೊಂಡಿಲ್ಲ. ಏನೋ ಡಿ ಕೆ ಶಿವಕುಮಾರ್ ಮಾಡಬೇಡ ಅಂದಂತೆ ಅಂತ. ಅಲ್ಟಿಮೇಟ್ ಆಗಿ ಸಾರಿಗೆ ಇಲಾಖೆನೂ ಕೂಡ ಡಿ ಕೆ ಶಿವಕುಮಾರ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ರಾಮಲಿಂಗಾರೆಡ್ಡಿ ಅವರೇ ಮಾಡಬೇಡಿ ಅಂತ ಹೇಳಿ ಹೇಳದಂತೆ. ಪಾಪ ಅವ್ರಿಗೆ ವಯಸ್ಸಾಯ್ತು, ರಾಮಲಿಂಗಾರೆಡ್ಡಿ ನಿಂಗೆ ವಯಸ್ಸಾಯ್ತು ಅಂತ ಅವ್ರು ತೆಪ್ಪಗವ್ರೆ. ಡಿ ಕೆ ಶಿವಕುಮಾರ್ ಅದನ್ನ ನಡೆಸ್ತವ್ರೆ. ಏನ್ ಹೇಳೋಣ ಸರ್ ಅದಕ್ಕೆ? ಪಾಸಿಬಲ್ ಇಲ್ಲ. ಒಂದ್ ಕಡೆ ನಮ್ಗಿರೋ ಮಾಹಿತಿ ಪ್ರಕಾರ, ನಾನು ಯಾರ ಮೇಲೆ ಆರೋಪ ಮಾಡಕ್ ಹೋಗಲ್ಲ, ಈ ಬೈಕು ಈ ಒಂದು ಆಟೋ ಮತ್ತೆ ಇದರಿಂದ ಒಂದಷ್ಟು ತಿಂಗಳಿಗೆ ಒಂದು 500 ಕೋಟಿ ಹೋಗ್ತಾ ಇದೆ ಅಂತೆ. ಈ ಆಪ್ ಕಂಪನಿಯಿಂದ 500 ಕೋಟಿ ಹೋಗ್ತಾ ಇದೆ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಅದನ್ನೇ ಹೇಳಕ್ ಇಷ್ಟಪಡೋದು. 500 ಕೋಟಿ ಆಪ್ ಕಂಪನಿಯಿಂದ ಹೋಗ್ತಾ ಇದೆ. ಯಾಕಂದ್ರೆ ಅವ್ರು ಹೋಗ್ಬಿಟ್ಟು ಹೈಕೋರ್ಟ್ ಸ್ಟೇ ತಗೊಂಡ್ಬಂದ್ರೆ ಅವ್ನ ಪ್ರೈಸ್ ಈಗ ಏನು ಸರ್ಕಾರ ಫಿಕ್ಸ್ ಮಾಡಿದೆ 36 ರೂಪಾಯಿ, ಅದು ಆಪಲ್ ಮೇಲೆ ಮಾಡಕ್ ಆಗಲ್ಲ. ಇವರು ಸ್ಟೇ ತಗೊಂಡ್ಬಂದವ್ರೆ. ಅದಕ್ಕೆ ಸರ್ಕಾರ ಇವ್ರು ರಾಮಲಿಂಗಾರೆಡ್ಡಿ ಕರ್ಕೊಂಡ್ಬಂದು ಇವ್ರನ್ನ ಯಾರೋ ನಮ್ಮ ಡಿ ಕೆ ಶಿವಕುಮಾರ್ ಅವರ ಸುಪ್ರೀಂ ಕೋರ್ಟ್ ಲಾಯರ್ ಇದಾರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ವಾದ ಮಾಡಿಸ್ಬೋದಾಗಿತ್ತು. ನೋಡಿ, ಅಂತ ಕೇಸ್ಗಳಲ್ಲಿ ವಾದ ಮಾಡಿಸಲ್ಲ, ಸ್ಟೇನು ವೆಕೇಟ್ ಮಾಡಿಸಲ್ಲ. ಆಪ್ ಕಂಪನಿಗಳವರು 500 ಕೋಟಿ ಲಂಚ ಕೊಡ್ತಾವ್ರಂತ ಆರೋಪ. ಅದು ಯಾರೋ ಸಾರಿಗೆ ಅಧಿಕಾರಿಗಳಿಗೆ, ಅಲ್ಲಿಂದ ಸರ್ಕಾರಕ್ಕೂ ಹೋಗ್ತಾ ಇದೆ ಅಂತ ವಿಚಾರ. ಈ ಒಂದ್ ಕಡೆ ಅದೇ ಇನ್ನೊಂದು 500 ಕೋಟಿ ಅದೇ ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ ಆಟೋ ಮತ್ತೆ ಕ್ಯಾಬ್ ಡ್ರೈವರ್ಗಳ ಹತ್ರ ವಸೂಲಿ ಆಗ್ತಾವ್ರೆ ಇವರು ಅಕ್ರಮವಾಗಿ, RTO ಮತ್ತೆ ಟ್ರಾಫಿಕ್ ಅಂತ. ಅಲ್ಲೊಂದು 500 ಕೋಟಿ, ಆಪ್ ಕಂಪನಿಯಿಂದ 500 ಕೋಟಿ ಸಾರಿಗೆ ಇಲಾಖೆಗೆ ಹೋಗ್ತು. 1000 ಕೋಟಿ ಪ್ರತಿ ತಿಂಗಳು ಅನಧಿಕೃತ ಹಣ ಭ್ರಷ್ಟಾಚಾರದ ಮೂಲಕವಾಗಿ ಸಾರಿಗೆ ಇಲಾಖೆಗೆ ಹೋಗ್ತಾ ಇದೆ. ಮೇಲಕ್ಕೆ ವಿಧಾನಸೌಧಕ್ಕೆ ಯಾರಿಗೆ ಹೋಗ್ತಾ ಇದೆ ಜನರಿಗೆ ಅಂದ್ರೆ ಸರ್, ಈಗ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಹೈಕೋರ್ಟ್ ಅಲ್ಲಿ, ಅಥವಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇದೇನಾಗುತ್ತೆ ಸರ್, ಮಾಡ್ಬೋದಾ, ಯಾವ ರೀತಿ ಅಂತ? ಸರ್, ಈಗ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿ ಅಂತಂದ್ರೆ ಗೈಡ್ಲೈನ್ಸ್ ಮಾಡಕ್ಕೆ 3 ತಿಂಗಳು ತಗೊಂಡ್ರೆ ಸೊ ತಪ್ಪೇ ಅದು ಸರ್. ಅಂದ್ರೆ ಒಂದು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಕೇಂದ್ರ ಸರ್ಕಾರದ ಆದೇಶವನ್ನ ರಾಜ್ಯ ಸರ್ಕಾರ ಪಾಲನೆ ಮಾಡಲ್ಲ. ಬೇರೆ ಸ್ಟೇಟ್ಗಳಲ್ಲಿ 2 ವೀಲರ್ ರನ್ ಆಗ್ತಾ ಇದೆ ಅಂತಂದ್ರೆ ದೇ ಆರ್ ಪರ್ಪಸ್ಲಿ ಅದು ಹೋಲ್ಡ್ ಮಾಡ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋಂಥ 1000 ಕೋಟಿ 100% ನಿಜ. ಈ 1000 ಕೋಟಿ ಆಪ್ಗಳಿಂದ ಸಾರಿಗೆ ಇಲಾಖೆ ಹೋಗ್ತಾ ಇದೆ. ಈ ಕ್ಯಾಬ್ ಮತ್ತೆ ಆಟೋಗಳಿಂದ 500 ಕೋಟಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಈ 1000 ಕೋಟಿ ಈಗ ಬಿಟ್ಬಿಟ್ರೆ 1000 ಕೋಟಿ ನಿಂತೋಗುತ್ತಲ್ಲ ಅಕ್ರಮವಾಗಿ. ಸೊ 1000 ಕೋಟಿ ಬರೋಷ್ಟು ದಿನ ಬರ್ಲಿ ಬಿಡು. ಈಗ 2 ತಿಂಗಳಂದ್ರೆ 2000 ಕೋಟಿ ಆಯ್ತು. ಸೊ ಲಾಸ್ ಅಲ್ಲ ಅವ್ರಿಗೆ. ಸೊ ಅಕ್ರಮವಾಗಿ ಬರೋ ದುಡ್ಡು ಸರ್ ಎಲ್ಲ ಭ್ರಷ್ಟಾಚಾರ ಸರ್. 100% ಭ್ರಷ್ಟಾಚಾರ ಬಿಟ್ರೆ ಬರೀ ಏನೂ ಇಲ್ಲ ಸರ್. ಸೊ ಸಾರ್ವಜನಿಕರ ಹಿತಾಸಕ್ತಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೆಲಸನೇ ಮಾಡ್ತಾ ಇಲ್ಲ. ಅಂದ್ರೆ ಷಡ್ಯಂತ್ರ ಇದೆ ಒಳಗಡೆ, ಭ್ರಷ್ಟಾಚಾರ ಇದೆ. ಷಡ್ಯಂತ್ರ ಪ್ರಶ್ನೆನೇ ಬರಲ್ಲ. ಭ್ರಷ್ಟಾಚಾರ, ನೇರವಾಗಿ ಭ್ರಷ್ಟಾಚಾರ. ಆಪ್ ಕಂಪನಿಗಳವರು ಬೈಕ್ ಬಿಡಬೇಡಿ, ನಾವು ಕ್ಯಾಬು ಮತ್ತೆ ಆಟೋಗಳಿಂದ ನಿಮ್ಗೊಂದು ಇಷ್ಟೆಲ್ಲ, ಇಫ್ ಐ ಆಮ್ ನಾಟ್ ರಾಂಗ್ ಒಂದು 15-20 ಸಾವಿರ ಕೋಟಿ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್ ಓನ್ಲಿ ಥ್ರೂ ಈ ಆಪ್ ಕಂಪನಿಗಳಲ್ಲಿ. ಬೇಕಾದ್ರೆ ಆಡಿಟ್ ಮಾಡಿದ್ರೆ ನಿಮಗೂ ಗೊತ್ತಾಗ್ಬಿಡ್ತದೆ. ಈ ಆಪ್ ಕಂಪನಿಗಳು ಕನಿಷ್ಠ ಏನಿಲ್ಲ 15-20 ಸಾವಿರ ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ತಿಂಗಳಿಗೆ. 500 ಕೋಟಿ ಕೊಡೋಕ್ಕಿಂತ ಸರ್ ಅವ್ರಿಗೆ 500 ಕೋಟಿ ಸರ್ಕಾರದ ಸಾರಿಗೆ ಅವ್ರು ಕೊಟ್ರೆ ಅವರು ಅದ್ರ ಮೇಲೆ ರೇಟ್ ಎನ್ಫೋರ್ಸ್ಮೆಂಟ್ ಮಾಡಲ್ಲ. ಕಪಿಲ್ ಸಿಬಲ್ ಕರ್ಕೊಂಡ್ಬಂದ್ರೆ ವಾದನೂ ಮಾಡಿಸಲ್ಲ, ಅಲ್ಲಿ ಸ್ಟೇನು ಬಕೆಟ್ ಆಗಲ್ಲ. ಮಾಫಿಯಾ ತರ ನಡೀತಾ ಇರುತ್ತಲ್ಲ. ಇದು ನ್ಯಾಯವಾಗಿ ಎಲ್ಲಿದೆ ಇದು? ಈಗ ಸರ್ಕಾರದ ಕೆಳಗಡೆ ಒಂದು ಆಪ್ ಕಂಪನಿ ನಡೀತಾ ಇದೆ ಅಂತಂದ್ರೆ ಅಷ್ಟೇ ವೇಕೆಟ್ ಆಗಲ್ಲ. 5 ವರ್ಷ ಆದ್ರು ಅಂತಂದ್ರೆ 5 ವರ್ಷ ಸ್ಟೇ ವೇಕೆಟ್ ಮಾಡಿಲ್ವಾ ಅದು ಇವ್ರಿಗೆ ಮಾಡ್ಸಿಕ್ ಇಷ್ಟ ಇಲ್ವಾ? ಸೊ ಅದೊಂದು ಸರ್. ಸೊ ಬೈಕ್ ಟ್ಯಾಕ್ಸಿ ಬರಬೇಕು ಸರ್, ಬೈಕ್ ಟ್ಯಾಕ್ಸಿ ಬರಬೇಕು ಸರ್. ಈಗ ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಅಲೋ ಮಾಡೋದ್ರಿಂದ ಸರ್ಕಾರಕ್ಕೆ ಒಂದು ದಿವಸದಲ್ಲಿ ಮಾಡಬಹುದು ಸರ್. ಈಗ ಸೆಷನ್ ನಡೀತಾ ಇದೆ, ಹೌದ್ರಪ್ಪ ಒಂದು ಆ್ಯಪ್ ಕೊಡ್ತೀವಿ, ನೀವು ಮಾಡಿಕೊಂಡು ಹೋಗಿ, ನಮ್ಗೇನು 5% 10% ಕಮಿಷನ್ ಕೊಟ್ಟರೆ ಮುಗಿದೋಯ್ತು ಸರ್. ಅದು ಅದನ್ನ ಮಾಡೋಕ್ಕೆ ನೀತಿ ಅಂತಂದ್ರೆ 1000 ಕೋಟಿ ಪ್ರತಿ ತಿಂಗಳು ಹೋಗ್ತಾ ಇರೋದು 100% ನಿಜ ಸರ್. ಸಾರಿಗೆ ಇಲಾಖೆ ಅಧಿಕಾರಿಗಳು ಹೋಗ್ತಾವ್ರೆ. ಅಧಿಕಾರಿಗಳು ಮೇಲೆ ವಿಧಾನಸೌಧದಲ್ಲಿ ಇರೋರು ಕೂಡ ಅದನ್ನ ಸ್ಟಾಪ್ ಮಾಡ್ತಾವ್ರೆ ಅನಧಿಕೃತವಾಗಿ. ಬರೋಷ್ಟು ಬರ್ಲಿ ಅಂತ. ಅಂದ್ರೆ ಸರ್, ನೀವು ಅದರ ಪರ ಇದ್ರಿ, ಖುಷಿನ ಸರ್ ಈಗ ಈ ತರ ಒಲವು ತೋರಿಸಬೇಕೆ ಅಂತ? ಇಲ್ಲ ಸರ್, ಈಗಿಂತ ಲೈಕ್ ಸರ್, ನಾನು ಕೆಲವೊಂದು ಟೈಮು ಕೋರ್ಟ್ಗೆ ಹೋಗ್ಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂತಂದ್ರೆ ಕೆಲವೊಂದು ಟೈಮು ಕಾರಲ್ಲಿ ಹೋದ್ರೆ ಲೇಟ್ ಆಗ್ಬಿಡುತ್ತೆ. ಲೇಟ್ ಆಗ ನಾನು ಬೈಕ್ ಟ್ಯಾಕ್ಸಿಲಿ ಹೋಗ್ಬಿಟ್ರೆ ಜಲ್ದಿ ರೀಚ್ ಆಗ್ತೀನಿ.
ನಮ್ಮ ಮಗಳು ಮರಿಯಲ್ಲ ಇಲ್ಲಿ ಏನೋ ಅಡಿಕಲ್ಲ ಕರೆಕ್ಟಾಗಿ ಕ್ಲಾಸ್ಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ ಸರ್. 300 ರೂಪಾಯಿ 200 ರೂಪಾಯಿ ಆಟೋ ಕೊಡೋದು ಬದಲು 60 ರೂಪಾಯಿ ಬೈಕ್ ಟ್ಯಾಕ್ಸಿಲಿ ಹೋಗ್ಬೋದು ಸರ್. ನಮಗೆ ಆರ್ಥಿಕವಾಗಿ ಫೀಸಿಬಲ್, ನಾವು ಯಾವುದು ಅಕ್ರಮವಾದ ದುಡ್ಡುಗಳಿಲ್ಲ ಸರ್ ರಾಜಕಾರಣಿಗಳ ಥರ. ಸೊ ನಮ್ಮ ಸಕ್ರಮ ದುಡ್ಡಲ್ಲಿ ಕಡಿಮೆ ರೇಟಲ್ಲಿ ನಮ್ಗೆ ಏನು ಸಿಗುತ್ತೆ ಅದನ್ನೇ ಬಳಸ್ತೀವಿ. ಸೊ ಬೈಕ್ ಟ್ಯಾಕ್ಸಿ ವಿ ಆರ್ ಎಲಿಜಿಬಲ್ ಸರ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಸ್ ಪರ್ ಕೇಂದ್ರ ಸರ್ಕಾರ ನಾವು ವಿ ಆರ್ ಎಲಿಜಿಬಲ್ ಸರ್.